ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಅತ್ರಯ ಆಯುರ್ವೇದಾಲಯ ದುರ್ಗಿಗುಡಿ ಶಿವಮೊಗ್ಗ. ನಮಸ್ಕಾರಮ್ಮ. ಸೊ ಇವರು ಸುಮಾರು ದಾಂಡೇಲಿಯಿಂದ ಬರೋದಲ್ಲ? ಹ್ಞೂ ಸರ್, ದಾಂಡೇಲಿಯಿಂದ ಬರೋದು. ತೀವ್ರವಾದ ಸೊಂಟ ನೋವು. ಈಗಂತೂ ಅವರಿಗೆ ಕಾಲು ಆಲ್ಮೋಸ್ಟ್ ಮೋಟ್ರ್ ಡಿಫಿಸಿಟ್ಸ್ ಇದೆ, ಫುಟ್ ಡ್ರಾಪ್ ಇದೆ, ಅಂದರೆ ಕಾಲು ಸೆನ್ಸೇಷನ್ ಇಲ್ಲ ನಡೆಯುವಾಗ. 2016-17ರಲ್ಲಿ ಇವರಿಗೆ L4 L5 ಮೈಕ್ರೋ ಡಿಸೆಕ್ಟಮಿ ಸರ್ಜರಿ ಆಗಿತ್ತು. ಸೊ ತದನಂತರ ಡಯಾಬಿಟಿಸ್ ಇದೆ, ಹಾಗೆ ಭಾಳಷ್ಟು ವೀಕ್ನೆಸ್ ಇದೆ ಕಾಲಲ್ಲಿ. ನಡೆಯೋದಕ್ಕಾಗಲಿ, ಕೂರೋದಕ್ಕಾಗಲಿ, ದಿನನಿತ್ಯ ಜೀವನ ಮಾಡೋದಕ್ಕಾಗಲಿ ತುಂಬ ತೊಂದರೆಯನ್ನು ಅವರು ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದರು. ಅವರಿಗೆ ಬಂದಾದಮೇಲೆ ಏನಾಯಿತು ಅನ್ನೋದನ್ನು ಅವರಲ್ಲೇ ನೀವು ನೇರವಾಗಿ ಕೇಳ್ಬೋದು. ಅಮ್ಮ, ಇಲ್ಲಿ ನೀವು ಬಂದಾಗ ಹೆಂಗಿದ್ರಿ, ಈಗ ಹೆಂಗಿದ್ದೀರಾ ಅನ್ನೋದನ್ನು ನಮ್ಮ ಆರೋಗ್ಯ ಆಕಾಂಕ್ಷಿಗಳೊಂದಿಗೆ ಹಂಚ್ಕೋಬೇಕು. ಫಸ್ಟ್ ನನಗೆ ಅದು ನಿಮ್ದು ಯೂಟ್ಯೂಬ್ ನೋಡಿದ್ಮೇಲೆ ನನಗೆ ಸ್ವಲ್ಪ ಇಲ್ಲಿಗೆ ಬರಬೇಕಂತ ಎಲ್ಲ ಸುಮಾರು ಕಡೆ ತೋರಿಸಿದೆ ಸರ್. ನಾನು ಅದಾಗಲಿಲ್ಲ. ಅಂದರೆ ಇಂಗ್ಲೀಷ್ ಮೆಡಿಸಿನ್ ಮಾಡಿಸಿದ್ದೆ, ಅದರಿಂದನೂ ಆಗಲಿಲ್ಲ. ಆಯುರ್ವೇದನೂ ಮಾಡಿಸಿದ್ದೆ, ಅದರಿಂದನೂ ಆಗಿಲ್ಲ. ಇಲ್ಲಿ ಬಂದಮೇಲೆ ಒಂದು 30% ನನಗೆ ಕಮ್ಮಿ ಆಗಿದೆ ಸರ್. 30% ಕಡಿಮೆ ಆಗಿದೆ. 30% ಕಮ್ಮಿ ಆಗಿದೆ. ಈಗ ಪರವಾಗಿಲ್ಲ. ಓಡಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ ಸರ್. ಓಡಾಡಿ ನೋಡ್ರಿ ಸ್ವಲ್ಪ. ಮುಂಚೆ ಕಾಲೆಲ್ಲ ತುಂಬ ಲೂಸ್ ಆಗಿ ಹೋಗೋದು. ಹಾಂ ಸರ್, ಹ್ಞೂ ಸರ್. ಈಗ ಪರವಾಗಿಲ್ಲ. ರಕ್ತ ಮೋಕ್ಷ ಮಾಡಿದ್ಮೇಲೆ ಸ್ವಲ್ಪ ಕಾಲು ಹಗುರನೂ ಆಗುತ್ತೆ. ಹಾಂ ಹ್ಞೂ. ಈಗ ಬೇರೆ ಬೇರೆ ನಾವು ಚಿಕಿತ್ಸೆ ಮಾಡಿದ್ಮೇಲೆ ಇನ್ನೂ ಅನುಕೂಲ ಆಗಿದೆ ಅಲ್ಲ? ಹ್ಞೂ ಸರ್, ಹ್ಞೂ ಸರ್. ಒಂದು ಸ್ವಲ್ಪ ದೇಹಕ್ಕೆ ಕಾನ್ಫಿಡೆನ್ಸ್ ಬಂದಿದೆಯಾ? ಹಾಂ ಸರ್, ಹೌದು ಸರ್, ಹೌದು ಸರ್. ಒಂದು ಕೂರಕ್ಕಾಗ್ತಿರ್ಲಿಲ್ಲ, ಹೇಳಕ್ಕಾಗ್ತಿರ್ಲಿಲ್ಲ, ಹಾಂ ಕಷ್ಟ ಹಾಂ, ಹೌದು ಆಗ್ತಿತ್ತು. ಹೌದು, ಅದು ಹೌದು ಸರ್, ಹೌದೌದು. ಈಗ ಆರಾಮಾಗಿ ಕುತ್ಕೊಂಡು ಹೇಳ್ಬೋದಲ್ಲ ನೋಡಿ? ಆರಾಮಾಗಿ ಹೇಳ್ಬೋದು. ಹೇಳ್ಬೋದು. ಮುಂಚೆ ಈಗ ಮಾಡೋಕೆ ಕಷ್ಟ ಆಗ್ತಿತ್ತು. ಹೌದು ಸರ್, ಹೌದು. ಹಾಂ, ಪ್ರೆಷರ್ ಕೊಟ್ಟು ಹೇಳ್ಬೇಕು. ಹಾಂ, ಹೇಳ್ಬೇಕಾಗಿತ್ತು. ಹೌದು. ಈಗ ಆರಾಮಾಗಿ ಕುತ್ಕೊಳ್ಳೋದು ಅಲ್ವಾ? ಹೌದು ಹೌದು. ಸೊ ಸೊಂಟ ನೋವು ಇದೇ ಥರ ತೊಂದರೆ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಕಡೆಯಿಂದ ನಿಮ್ಮಿಂದ ನಮಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾನು ನಿಮಗೆ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಧನ್ಯವಾದಗಳು. ಯಾಕೆ ಅಂತಂದರೆ ಸುಮಾರು ದಾಂಡೇಲಿಯಿಂದ ನೀವು ಎಷ್ಟೋ ಆಸ್ಪತ್ರೆಗಳಿದ್ರು ತಿರುಗಾಡ್ಕೊಂಡು ಬಂದು ಸರ್ಜರಿ ಆದಮೇಲೂ ಕೂಡ ನೋವು ಜಾಸ್ತಿ ಆಗಿ ನೀವು ಕಾಲಿಡಕ್ಕೆ ಆಗದೆ ಇರ್ತಕ್ಕಂಥದ್ದು, ಫುಟ್ ಡ್ರಾಪ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಬಂದಾದ್ಮೇಲೆ ಇರೋ ಕಂಡೀಷನ್ಗಿಂತ 30% ಚೆನ್ನಾಗಾಗಿದ್ದೀರಿ ಅನ್ನೋದೇ ನಮ್ಮ ಒಂದು ಸಂತೋಷದ ಸಂಗತಿ. ಹೀಗೆ ನೀವು ಆರೋಗ್ಯವಾಗಿ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಪಡಿತಾ ಆರೋಗ್ಯವಂತರಾಗಿರಿ ಅಂತ ಹೇಳೋದೇ ನಮ್ಮ ಆಶಯ. ಧನ್ವಂತರ ಆಶೀರ್ವಾದ ನಿಮ್ಗೆ ಆಗುತ್ತೆ, ಆಗಲಿ. ಅದಕ್ಕೋಸ್ಕರನೇ ನಿಮಗೆ ಅದರಲ್ಲೂ ಸರ್ ಅದು ಎಂಥದ್ದು ಯೋಗಾಸನ ಹೇಳ್ಕೊಟ್ರಲ್ಲ, ಅದರಿಂದ ಮಾಡಿದ್ರೆ ಸ್ವಲ್ಪ ಕಮ್ಮಿನೂ ಆಗ್ತಾ ಇದೆ. ಹೌದು, ಇನ್ನೊಂದು ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ ಈಗ, ಅದರಿಂದ ಇನ್ನೂ ಕಡಿಮೆ ಆಗುತ್ತೆ. ಸೊ ಅದು ಮಾಡ್ತಾ ಬನ್ನಿ, ಒಳ್ಳೇದಾಗುತ್ತೆ. ಧನ್ಯವಾದ.